ವಾಗೇಶ ಸ್ವಲ್ಪ ಸುಮ್ಮನಿದ್ರು ಅಂದಾತು. ನಾನು ಅಷ್ಟೊತ್ತಿಂದ ನೋಡ್ತಿದ್ದೀನಿ, ಏನು ಹೇಳಿದ್ನೇ ಹೇಳ್ತಾನೆ. ನೀವು ಅಪ್ಪ ಮಗ ಎಂತ ಬೇಕಾದ್ರೂ ಮಾಡ್ಕೊಳ್ಳಿ, ನಡು ಮಧ್ಯಕ್ಕೆ ಅದ್ರ ಹೆಸರು ಎಂತ ತತ್ತೀಯ ಇಲ್ಲೇ? ಅದೇನಾರು ಹೇಳ್ತಾನೆ ಈಗ ಬಂದ ಮಾತೆತ್ತಿದ್ರೆ ಅದಕ್ಕೇನಾರು ಹೇಳ್ತೀಯ. ಈಗೆಲ್ಲರೂ ಅಲೆಯಿಸ್ಕೊಂಡ್ರೆ ಅದು ಬಂದು ತಿರುಗಿ ನಿಲ್ತದೆ, ಈಗ ನಿಲ್ದೆ ಬಿಡ್ತದ ಯಾರು? ನೀವು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಅದ್ರ ಹೆಸರು ತರಬೇಡಿ. ನೀನೊಬ್ಬಳು ಎಲ್ಲೋ ಸ್ವಲ್ಪ ಸರಿ ಇದ್ದೆ, ನಿಂಗೂ ತಲೆಗೇನೋ ಮದ್ದು ಹಾಕ್ಯದೆ ಏನದು. ಏನು ಹೇಳಿದ್ರು ಅದು ಹೇಳಿದ್ದೆ ಸರಿ ಅಂತೀಯ. ಅಲ್ಲ ಅದ್ರ ಹೆಸರು ಯಾಕದತಿ ಅಂದ್ರೆ ನಾನು ತಂದಿದ್ದ? ಕೇಳು, ನಿನ್ನ ಗಂಡನ ಹತ್ರನೇ ಕೇಳು, ಹೆಸರು ತಂದಿದ್ದು ಯಾರು ಅಂತ. ಅಲ್ಲ ಈಗ ನಾನೇನಾದ್ರು ಬಿಸ್ನೆಸ್ ಮಾಡಬೇಕು ಅಂದರೆ ಅದ್ರ ಮಧ್ಯೆ ಅದು ಎಂತಕ್ಕೆ ಬೇಕು ನೋಡೋಣ ಹೇಳೋ. ಲೆಕ್ಕಾಚಾರ ಅದು ನೋಡ್ಕೋಬೇಕಂತೆ, ಬಿಸ್ನೆಸ್ ನಾ ಮಾಡ್ಬೇಕಂತೆ. ಎಂತಕ್ಕೆ ಈಗ ಎಲ್ಲ ಇಲ್ಲ ಹೇಳ್ಕೊಂಡು ನಗಡಕ ಹೆಂಡತಿ ಗುಲಾಮ ಅಂತ? ನೀವು ಒಬ್ರು ಹಾಗೆ ಮಾಡ್ತೀರಲ್ಲ, ಎಂತ ಆಗಿದೆ ನಿಮಗೆ? ವ್ಯವಹಾರ ಮಾಡಿದ್ರೆ ಇವು ಮಾಡ್ತಾನೆ, ಅದೆಂತ ಲೆಕ್ಕಾಚಾರ ನೋಡ್ಕೊಳ್ಳೋದು? ಇವನಿಗೇನು ಇದ್ದೇ ಬುದ್ಧಿ ಇಲ್ಲ. ಹಿಂಗಿದ್ದೆ ಅವ್ನು ಮಾಡೋದು, ದಿನ ಬೆಳಗಾದ್ರೆ ಇಲ್ಲಿ ಮನೆ ಒಳಗೆ ಜಗಳ ನೋಡ್ತಿರ್ಬೇಕಲ್ಲ ಅದಕ್ಕೆ. ಇದ್ದಿ ಅದೇ ಬುದ್ಧಿ ಅದೇ ಎಲ್ಲ ಅದಿಯಪ್ಪ. ಇದ್ದೇ ಜಾಸ್ತಿ ಆಗಕ್ಕೆ ಹೋಗೆ ಬೇಡ, ಲೆಕ್ಕಾಚಾರ ನಿನ್ನ ಕೈಯಲ್ಲಿ ಬೇಡ, ಅದ್ರ ಕೈಯಲ್ಲಿ ಇರಲಿ ಅನ್ನೋದು. ಏನೀಗ ಅದೇನು ಕಂಡರಲ್ಲ, ಏನೇ ಮಾಡೋಕ್ಕೆ ಹೋದ್ರೆ ಮಧ್ಯಕ್ಕೆ ಅದೇ ಹೋಗಿ ಏನಾದ್ರು ಮಾಡಿಕೊಡ್ಬೇಕಾಗ್ತದೆ. ಲೆಕ್ಕಾಚಾರ ಯಾಕೆ ನೋಡ್ಕಿಬಾರ್ದು? ಎಂಥ ಬಿಸ್ನೆಸ್ ಮಾಡೋರು ಅವ್ರು ಬಿಸ್ನೆಸ್ ಮಾಡ್ತಿರ್ತಾರೆ, ಲೆಕ್ಕಾಚಾರ ನೋಡ್ಕೊಳಕ್ಕೆ ಒಬ್ರು ಇರ್ತಾರೆ ಬೇರೆಯವರು. ಬೇರೆ ಯಾರನ್ನಾರೆ ಅಂತ ಹುಡ್ಕೋದು ಇದೇ ನೋಡ್ಕಿತ್ತದೆ ಅಂತ ಹೇಳಿದೆ. ಏನು ತಪ್ಪದ್ರಲ್ಲಿ? ಬಿಸ್ನೆಸ್ ಕಡೆಗೆ ಬೇರೆ ಬಿಸ್ನೆಸ್ ಆದರೆ ದುಡ್ಡು ಪೂರ್ತಿ ಕೈ ಕೊಟ್ಟು ಕೂಡಲೇ ಅಲ್ಲ ಹೌದಲ್ಲ, ಕೆಲಸಕ್ಕೆ ಯಾರನ್ನು ಬೇರೆ ಜನ ಇಟ್ಕೊಳ್ಳೋ ಬದಲು ಇದೇ ಆತದಪ್ಪ, ಮಾಡಿಕೊಡ್ತದೆ, ಲೆಕ್ಕಾಚಾರ ಎಲ್ಲ ಬರ್ಕೊಡ್ತದೆ. ಅದಕ್ಕೆ ಹಂಗೆ ಬಡ್ಡಿ ದುಡ್ಡಿಂದೆಲ್ಲ ಬರೆದಿಟ್ಟು ಲೆಕ್ಕಾಚಾರ ಭಾಳ ಚೆನ್ನಾಗಿ ಬರ್ತದೆ. ಅದಕ್ಕೆ ಕೂತಲ್ಲೇ ಲೆಕ್ಕ ಮಾಡ್ತದೆ ಎಲ್ಲದನ್ನು, ಬರೆಯೋದು ಬೇಡ ಮಾಡೋದು ಬೇಡ, ಮಾಡಲಿ ಬಿಡ. ಅಲ್ಲ ಎಂತ ಬಿಸ್ನೆಸ್ ಮಾಡ್ಬೇಕು ಅಂತ ಇರವ್ ನೀನು? ಇದು ಬೇಕಿತ್ತು. ಕೇಳು ಅದನ್ನು ಕೇಳು. ಬಿಸ್ನೆಸ್ ಹಾಗೆಲ್ಲ ಏನು ಪೂರ್ತಿ ಮೊದಲೇ ಹೇಳೋಕ್ಕಾಗ್ತದ? ಈಗ ನಾನು ನನ್ನ ಫ್ರೆಂಡು ಎಲ್ಲ ಮೊನ್ನೆ ಮಾತಾಡ್ದು, ಈಗ ಸಚಿನ್ ಅಲ್ಲಿ ಕೂತ್ಕೊಂಡು ಇಲ್ಲಿಂದ ಇವನ್ನೆಲ್ಲ ತಗೊಂಡು ಒಂದು ವ್ಯವಹಾರ ಮಾಡೋಣ ಅಂತ ಮಾಡ್ತಾನಲ್ಲ. ನಾವು ಇಲ್ಲೇ ಇದ್ದರೆ ಯಾಕೆ ಸುಮ್ಮನಿರ್ಬೇಕು ಮಾರಾಯ, ಬೇರೆ ಏನಾರು ಮಾಡ್ಬೋದಲ್ಲ ಅಂಥೇಳಿ ಎಲ್ಲ ಹೇಳಿದ್ರು. ಮಾತಾಡ್ತಾ ಅಂದ್ಕೊಂಡಿದ್ದೆ. ಈಗ ದುಡ್ಡು ಎಷ್ಟು ಕೊಡ್ತಾರೆ ಏನು ಅನ್ನೋದೊಂದು ಬೇಕಲ್ಲ, ಅದ್ರ ಮೇಲೆ ನಾವು ಯಾವ ಬಿಸ್ನೆಸ್ ಮಾಡೋದು ಅಂಥೇಳಿ ಯೋಚನೆ ಮಾಡೋದು. ಈಗ ದುಡ್ಡೇ ಏನು ಎತ್ತ ಅಂತ ಹೇಳಿದೆ, ಯಾವುದೋ ಇರೋದ ಮೇಲೆ ನಾವು ಬಿಸ್ನೆಸ್ ಶುರು ಮಾಡೋದು. ಯಾರ ನಿನ್ನ ಜೊತೆ ಸೇರಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ದವ ಅಮ್ಮನ? ಬಿಸ್ನೆಸ್ ಯಾವುದು ಅಂತ ನೋಡ್ಕೊಂಡು ಅದಕ್ಕೆ ಎಷ್ಟು ಬೇಕಾಗ್ತದೆ ಏನು ಎತ್ತ ಅಂಥೇಳಿ ಎಲ್ಲ ನೋಡ್ತಾರೆ. ಅದು ನೋಡೀನಿ. ಕೊಯ್ಯಲ್ಲಿ ದುಡ್ಡು ಇಟ್ಕೊಂಡು ಆಮೇಲೆ ಬಿಸ್ನೆಸ್ ಯಾವುದು ಅಂಥೇಳಿ ಯೋಚನೆ ಮಾಡೋದ? ಏನೂ ಇಲ್ಲ, ದುಡ್ಡು ಕಡಿಮೆ ಅದೇ ಅಂತಲೇ ಮಾಡೋರೆ. ಅಂತ ಕೊಲ್ಲೊಳ್ಳೆ ವ್ಯಾಪಾರ ಮಾಡ್ತೀರಾ? ಆತದನ ಯಾವ ಬಿಸ್ನೆಸ್ಸಿಗೆ ಎಷ್ಟು ದುಡ್ಡು ಬೇಕು, ಯಾರು ಎಷ್ಟೆಷ್ಟು ಹಾಕಬೇಕು ಅಂತೇಳಿ ಆಮೇಲೆ ಇದು ಮಾಡೋದು. ಫಸ್ಟ್ ಬಿಸ್ನೆಸ್ ಯಾವುದು ಅಂತ ನೋಡ್ಕೋಬೇಕು. ನಾ ಬಿಸ್ನೆಸ್ ಮಾಡ್ತೀನಿ ಅಂದರೆ ಎಂಥ ಬಿಸ್ನೆಸ್? ದಿನ ಹೋಗಿ ಕೂತ್ಕೊಂಡು ಮಾಡ್ತೀಯಲ್ಲ, ಅದೇ ಬಿಸ್ನೆಸ್ಸಾ? ನೋಡಮ್ಮ, ನೋಡು, ನೀನೇ ಅಲೇಸ ಹೆಂಗೆ ಮಾತಾಡ್ತಿದ್ದಾರೆ ಅಂತ ಇವರೇ ನೆನಪು ಮಾಡೋದಲ್ಲ. ನೀನೇ ನೋಡಿಯಲ್ಲ, ನಾನೀಗ 2 ದಿವಸದಿಂದ ಏನಾರು ಪೇಟೆ ಕಡೆ ಹೋಗಿದ್ದನಮ್ಮ, ಸುಮ್ಮನೆ ಮನೇಲಿ ಇದ್ದಿನ ಇಲ್ಲ. ನಾನು ಅಲ್ಲೇ ಯೋಚನೆ ಮಾಡ್ತಾ ಇರೋದು, ಏನು ಮಾಡ್ಬೋದು, ಎಂತಾರು ಮಾಡೋ ಒಂದು ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಬೇಕಲ್ಲ ಅಂತ ನಾನು ಯೋಚನೆ ಮಾಡೋದು. ಇವ್ರು ಮತ್ತೆ ವಾಪಸ್ ನನ್ನ ಅಲ್ಲಿಗೆ ಕಳ್ಸಕ್ಕೆ ನೋಡ್ತಾರೆ. ಅಬ್ಬಬ್ಬಬ್ಬಬ್ಬ, ಇದು ಒಳ್ಳೆ ಚೆನ್ನಾಗಾಯ್ತು ಮರಯ್ಯ. ಖಾಲಿ ನೀನು ದಿನ ಮಾಡ್ತೀಯಲ್ಲ ಬಿಸ್ನೆಸ್ಸು ಅಂತ ಹೇಳಿದ್ದಕ್ಕೆ ನಿಂಗೆ ತಡ್ಕೊಳಕ್ಕಾಗಲ್ಲ, ಹೋಗೋಣ ಅನ್ನಿಸ್ತದೆ. ನೀ ಬಿಸ್ನೆಸ್ ಮಾಡೋಕ್ಕೆ ಹೊರಗಡೆ ಓಡಾಡ್ತಿರ್ತೀಯಲ್ಲ, ಅಲ್ಲಿ ಎಲ್ಲ ಹಂಗೆ ಕುಡಿತಾ ಮಾಡ್ತಾ ಕೂತಿರ್ತಾರೆ. ಅವ್ರನ್ನ ನೋಡ್ದಕ್ಕೂ ಇನ್ನು ಹೆಂಗಾಗಲ್ಲ. ಬಿಸ್ನೆಸ್ಸು ಬೇಡ, ಎಂಥದ್ದು ಬೇಡ, ಇದನ್ನೇ ಮಾಡೋಣ ಅಂತ ಕಾಣಲ್ಲ. ಅಷ್ಟು ನಿನ್ನ ಮನಸ್ಸು ನಿಂಗೆ ಹಿಟ್ಟದಲ್ಲಿ ಇಲ್ಲ ಅಂದಮೇಲೆ ಮತ್ತೆ ಎಂಥ ಬಿಸ್ನೆಸ್ ಮಾಡ್ದ ನೀನು? ಏನು ನಂಬಿಕೆ ನಿನ್ನ ಕೈಗೆ ದುಡ್ಡು ಕೊಡೋದು? ನಾ ಏನಾರು ಒಂದು ಮಾತಾಡಿದ್ರೆ ಅದನ್ನಲ್ಲೇ ಹಿಡಿದು ಬಿಡ್ತೀರಿ. ಏನಾರು ಒಟ್ಟಿನಲ್ಲಿ ಒಂದು ನೆವ ಮಾಡಿ ನನ್ನ ಕೈಗೆ ದುಡ್ಡು ಕೊಡಬಾರ್ದು, ಅದ್ರ ಕೈಲಿ ಕೊಡಬೇಕು ಅಂತ ನಿನ್ನ ಹತ್ರ ಹೇಳಲಮ್ಮ ನಾನು.
ಯಾಕೆ ನೀ ಸುಮ್ಮನೆ ಬೇಜಾರು ಮಾಡ್ಕಿತ್ತೀಯ ಅಂತ ಮೊನ್ನೆ ಮಾವ ಸೊಸೆ ಮಾತಾಡ್ಕೊಂಡಾರೆ, ನಾ ಕೇಳಿಸ್ಕೊಂಡಿನಿ. ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಾರೆ. ಅದು ಏನೋ ಬಿಸ್ನೆಸ್ ಮಾಡಬೇಕು ಅಂತ ಅದೇ, ಅಡಿಕೆ ಖರ್ಚು ಹಾಕಿದ್ಮೇಲೆ ಅದಕ್ಕೆ ದುಡ್ಡು ಕೊಡ್ತಾರಂತೆ. ನಂಗೆ ಗೊತ್ತಿಲ್ಲ, ಎದುರೇ ಹೇಳಲ್ಲ ಅಷ್ಟೇ. ಅದಕ್ಕೆ ಕೊಡೋಕ್ಕಾಗ್ತದೆ. ನನ್ನ ಕೇಳಬೇಕು, ಗಂಡದವ್ನು ಕೇಳಬೇಕು ಅಂತ ಗೊತ್ತಿಲ್ಲ, ಹೆಂಡ್ತಿ ಕೊಡ್ಬೋದು. ಆದರೆ ಈ ಗಂಡು ಕೊಡಬೇಕು ಅಂದರೆ ಹೆಂಡ್ತಿ ಹತ್ರ ಕೇಳ್ಬೇಕಂತೆ, ವ್ಯವಹಾರ ಹೆಂಡ್ತಿ ನೋಡ್ಕೋಬೇಕಂತೆ. ಯಾರ ಮನೇಲಿ ಅದೇ ಹೇಳು ಈ ನ್ಯಾಯ? ಹೌದಾ? ಯಾರ ಮನೆಯಲ್ಲೂ ಇಲ್ಲ, ನಮ್ಮ ಮನೇಲಿ ಅದೇ. ಏನೀಗ ಗಂಡನೋ ಹೆಂಡ್ತಿನೋ ಯಾರ್ಯಾರು ಹೆಂಗೆ ಇರ್ತಾರೆ, ಹೆಂಗೆ ನಡ್ಕೋತಾರೆ ಅನ್ನೋದ್ರ ಮೇಲೆ ದುಡ್ಡು ಯಾರ ಕೈಯಲ್ಲಿ ಕೊಡ್ಬೋದು ಅಂತ ಡಿಸೈಡ್ ಮಾಡೋದು. ನಾನು ಹೇಳಿದ ಮೇಲೆ ಅಷ್ಟೇ, ಮುಗೀತು. ನೀನು ಅಮ್ಮನ ಹತ್ರನಾರು ಹೇಳು, ಅಜ್ಜನ ಹತ್ರನಾರು ಹೇಳು, ನಾನು ಕೇಳಮಲ್ಲ. ಬಿಸ್ನೆಸ್ ಮಾಡ್ತೀಯಾ ಏನು ಎತ್ತ ಅಂಥೇಳಿ ಅದ್ರ ಹತ್ರ ಹೇಳು. ಯಾವ್ಯಾವ ಬಿಸ್ನೆಸ್ಸಿಗೆ ಎಷ್ಟೆಷ್ಟು ಅಂತ ಹೇಳು, ಅದು ಆಗ್ತದೆ. ಈಗ ಮೊದಲಿನಂಗೆ ಏನು ಬ್ಯಾಂಕಿಗೆ ಹೋಗ್ಬೇಕು, ಕೈಯಲ್ಲಿ ದುಡ್ಡು ಎಣಿಸೆ ಕೊಡಬೇಕು ಅನ್ನೋದೇನಿಲ್ಲ. ಮನೇಲಿ ಕೂತಲ್ಲೇ ಎಲ್ಲ ವ್ಯವಹಾರನೂ ಆಗ್ತದೆ. ಇದು ಆಗ್ತದೆ. ನೀವು ಹೋಗಿ ಏನು ತಗೋಬರ್ಬೇಕೋ ಮಾಡ್ಬೇಕೋ ಎಂಥದ ಮಾಡು. ನಿನ್ನ ಕೈಗೆ ದುಡ್ಡು ಮಾತ್ರ ಕೊಡಲ್ಲ. ನೀ ತಿಪ್ಪರ್ ಲಾಗ ಹಾಕಿದ್ರು ನಾನು ಕೊಡಲ್ಲ, ಹೇಳಿನಿ. ಅಲ್ಲ ಅದಂಗಾತಲ್ಲ. ಹೌದಾ, ಸರಿತೆ ಅಂತ ಬಿಸ್ನೆಸ್ ಮಾಡ್ತದಂತೆ. ನನ್ನ ಹತ್ರ ಎಂಥದ್ದು ಹೇಳಲೇ ಇಲ್ಲ. ಅದಕ್ಕೆ ದುಡ್ಡು ಕೊಡೋಕ್ಕೆ ಅಂತ ನೀವು ಎಲ್ಲ ಮಾಡಿಟ್ಕೊಂಡಿರಾ. ಮತ್ತು ನೀವು ಹೇಳಿದ್ರಲ್ಲಿ ತಪ್ಪು ಅಂತ ಇದ್ದೀರಿ. ಅದಕ್ಕೆ ದುಡ್ಡು ಕೊಡೋಕ್ಕಾಗ್ತದೆ, ಇವನಿಗೆ ಯಾಕೆ ಕೊಡೋಕ್ಕಾಗಲ್ಲ ನಿಮಗೆ? ಇವ್ನ ಲೆಕ್ಕಾಚಾರ ಎಂತ ಕದ್ದು ನೋಡ್ಬೇಕು? ಎಂತಕ್ಕೆ ನೋಡ್ಬೇಕು ಅಂದ್ರೆ ಅಂಥದಕ್ಕೆ ನೋಡ್ಬೇಕು. ನೀನು ಅವನ್ನೆಲ್ಲ ನನ್ನ ಹತ್ರ ಕೇಳಕ್ಕೆ ಬರಬೇಡ. ಅಲ್ಲ, ಈಗ ಅಡಿಕೆ ರೇಟ್ ಏನು ಆತದೋ ಏನು ಹೋಗ್ತದೋ ಗೊತ್ತಿಲ್ಲ. ಇರೋದು ನಾವು 3 ಕಾಳು ಅಡಿಕೆ ಇಟ್ಕೊಂಡು ಅದಿನ್ನು ದುಡ್ಡು ಎಷ್ಟು ಬರ್ತದೋ ಮುಚ್ಚ ಹೊಡೆಗೆ ಸುಮಾರು ಅದಾವೆ. ಅದು ಸೊಸೈಟಿ ದುಡ್ಡು ಕೊಡಲ. ಅವ ಮೊನ್ನೆಯಿಂದ ಫೋನ್ ಮಾಡ್ತಾ ಇದ್ದಾನೆ. ಕೈ ಸಾಲ ಇಸ್ಕೊಂಡವೇ ಸುಮಾರು ಅದಾವೆ. ಉಳಿಯೋದೆಷ್ಟು ಅಂತ ನೋಡ್ಬೇಕಲ್ಲ. ಅಲ್ಲ, ಅದು ಎಷ್ಟಾರು ಉಳ್ಕೊಂಡ್ಲಿ, ಎಂಥದಾರು ಹಾಕಿಡ್ಲಿ, ನಾನು ಕೇಳಿದ್ದ ಮಾತಿಗೆ ಒಂದು ಉತ್ತರ ಕೊಟ್ಕೊಳ್ಳಿ. ಮಾತು ತಟಾರ್ಸೋದು ಬೇಡ. ಸರಿ, ಬಿಸ್ನೆಸ್ ಮಾಡ್ತೀನಿ ಅಂದದೆ ನೀವು ಅದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿರಾ. ಎಂಥ ಬಿಸ್ನೆಸ್? ಹಂಗಾರೆ ನಾನೊಬ್ಳು ಮನೇಲಿದ್ದೇಳು ಮನಸ್ಸೇ ಅಲ್ಲ. ಇವು ಈಗ ಹೇಳಿದ ಕೂಡಲೇ ಮೊದಲೇ ಹೇಳಬೇಕು, ಎಂಥ ಬಿಸ್ನೆಸ್ ಎಲ್ಲ ಹೇಳಬೇಕು ಅಂತ ಗೊತ್ತಾಗ್ತ. ಅದಕ್ಕೆ ಎಂಥ ಬಿಸ್ನೆಸ್ ಅಂತ ಕೇಳಬೇಕು ಅಂತ ಗೊತ್ತಾಗಲ್ಲ ನಿಮಗೆ. ಎಂಥ ಬಿಸ್ನೆಸ್ ಮಾಡ್ತದಂತೆ? ನಾನು ಅವನ್ನೆಲ್ಲ ಕೇಳಕ್ಕೆ ಹೋಗಲ್ಲ, ಕೇಳೋದು ಇಲ್ಲ. ಹಾಂ, ನೋಡಲ್ಲಿ ಅದೇನು ಎಂತಕ್ಕೆ ನೀ ಎಂತ ಕೇಳಲ್ಲ ಅದ್ರ ಹತ್ರ? ಇವನ ಹತ್ರ ಅದೇ ಕೇಳೋಕ್ಕಾಗ್ತದೆ, ಅದ್ರ ಹತ್ರ ಯಾಕೆ ಕೇಳೋಕ್ಕಾಗಲ್ಲ? ಯಾಕೆ ಕೇಳೋಕ್ಕಾಗಲ್ಲ ಅಂದರೆ ಇವನಿಗೆ ದುಡ್ಡು ಎಣಿಸ್ತೀನಿ ನಾನು. ಅದಕ್ಕೆ ಅಂತ ಕಲ್ಲು ಹೇಳ್ಕೊಡ್ತೀರಾ? ಕಲ್ಲು ಹೇಳ್ಕೊಡ್ತೀರನ್ರಿ, ಅದು ಕೂಡ ದುಡ್ಡಲ್ಲ. ಅಲ್ಲ, ದುಡ್ಡಿಲ್ಲದೆ ಹಾಗೆ ಬಿಸ್ನೆಸ್ ಮಾಡ್ತದ? ದುಡ್ಡಿಲ್ಲದೆ ಬಿಸ್ನೆಸ್ ಮಾಡಲ್ಲ. ಅದು ಯಾವುದಕ್ಕಾದ್ರು ದುಡ್ಡು ಬೇಕು, ಆದರೆ ಆ ದುಡ್ಡು ನಾನು ಕೊಡಲ್ಲ. ಅದ್ರ ಅಪ್ಪ ಕೊಡ್ತಾರೆ, ಅದು ಮಾಡ್ತದೆ. ಹಂಗೆ ಹಾಕೋಗಿ ನಾನೆಂತ ಕೇಳ್ತಾ ಹೋಗಲಿ? ಎಂಥ ಬಿಸ್ನೆಸ್ ಮಾಡ್ತೀಯ, ಎಷ್ಟು ದುಡ್ಡು ಬೇಕೋ ಅವನ್ನೆಲ್ಲ ನಾನು ಯಾಕೆ ಕೇಳ್ತೀನಿ? ನಾ ದುಡ್ಡು ಕೊಡೋದಾದ್ರೆ ಕೇಳ್ಬೋದು. ಎಲ್ಲ ಬರೀ ನಾಟಕ ಅಮ್ಮ, ಬರೀ ನಾಟಕ. ದುಡ್ಡು ಕೊಡೋದು ಇವರಯ್ಯ, ಹೇಳೋದು ಅದ್ರ ಅಪ್ಪ ಕೊಟ್ಟಿದ್ದು ಅಂತ. ಈಗ ಅದಂತೂ ಹೆಂಗಾರು ತವ್ರ ಮನೆ ಇದನ್ನು ಮುಚ್ಚಾಕ್ತದೆ ಅಂತ ಇವ್ರು ನೋಡ. ನೀನು ಹೇಳ್ತೀಯಲ್ಲ, ಈಗ ನಾನು ಹೇಳ್ದೆ ಇದ್ರೆ ಅದು ಬಿಸ್ನೆಸ್ ಮಾಡ್ತದೆ ಅಂತಲೇ ನಿಂಗೆ ಗೊತ್ತಿಲ್ಲ. ದುಡ್ಡು ಯಾರು ಕೊಡೋದಾಗಲಿ ನಿನ್ನ ಹತ್ರ ಹೇಳೋಕ್ಕಾತಿರ್ಲ? ಏಯ್, ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ಎಷ್ಟದೆ ಅಷ್ಟು ನೋಡ್ಕೊಂಡು ಇದ್ರೊಂದು ಆತು. ಯಾಕಾಗಿ ಅವನಿಗೆ ಎಂತಕ್ಕಾಗಿ ಬೈತಿದ್ದೀರಿ? ಎಂತಕ್ಕಿದ್ರೆ ಇದ್ರೆ ಎಲ್ಲ ಹೇಳ್ದ ಅಂತಾನ? ಹೇಳಿದ್ರಲ್ಲಿ ತಪ್ಪೇನಾದ್ರೆ ನನ್ನ ಹತ್ರ ಒಂದು ಸಲ ಏನಾರು ಹೇಳಿದ್ರ ನೀವು? ಅಲ್ಲ ಮಾರತಿ, ನೀನು ಹಾಗೆ ಮಾತಾಡ್ತೀಯಲ್ಲ. ನಿನ್ನ ಹತ್ರ ಒಂದ್ಸಲ ಹೇಳಿದ್ರ ಅನ್ನಕ್ಕೆ ಎಲ್ಲಿ? ಇವತ್ತಲ್ಲಿ ಟಿ ವಿ ನ್ಯೂಸಲ್ಲಿ ಎಂಥದೋ ನೋಡ್ತಾ ಇದ್ದಾಳು, ಇದನ್ನು ಮಾಡ್ಬೋದೇನೋ ಅಲ್ಲ ಮಾವ ಅಂತೇಳಿ ಮಾತಾಡ್ತು. ಹ್ಞೂ ಮಾಡಿದಾರೆ ಮಾಡ್ಬೋದು ಅಂತ ಹೇಳಿದ್ದಷ್ಟೇಯ. ನನಗೂ ಇವತ್ತೇ ಗೊತ್ತು, ನೀ ಮಲ್ಕೊಂಡಿದ್ದಲ್ಲ. ಈಗ ಬಂದಮೇಲೆ ಅದೇ ಹೇಳ್ತದೆ. ಈಗ ಅದು ಬಿಸ್ನೆಸ್ ಮಾಡೋದು ಹಾಕಿಡೋದ್ರಲ್ಲಿ ನಾನು ಹೇಳೋದೊಂದೇ ಅಂತ ಅದೇ ನೋಡೋಣ. ಅದು ಹೇಳ್ತದೆ, ಹಂಗೆ ಯಾರಿಗೂ ಹೇಳ್ದೆ ಎಂತ ಮಾಡೋದು ಇಲ್ಲ. ಇವು ಏನೋ ಹೊಚ್ಚಾಗಿ ಕೊಡ್ತಾನೆ ಅಂತೇಳಿ ನೀನು ಹಾಗೆ ಮಾಡ್ತೀಯಲ್ಲ. ಇವು ಗಂಡ್ಸಲ್ಲ. ಈಗ ಕೊದ್ದು ನಿಂತ್ಕೊಂಡು ಅಲೇಸ್ಕೊಂಡು ಈಗ ಬಂದು ಹೇಳೋಕ್ಕೆ ಹೆಂಗ್ಸ್ರಂಗೆ ಅಲ್ಲೇ ಬಂದು ಕೇಳಬೇಕಿತ್ತು ಎಂಥ ಬಿಸ್ನೆಸ್ಸು ಏನು ಎತ್ತ ಅಂತ. ಇದೆಲ್ಲ ಕೇಳಿಸಿದೆ ಇವನಿಗೆ. ಬಿಸ್ನೆಸ್ ಮಾಡಬೇಕು ಅಂತ ಮಾತಾಡ್ಕೊಂಡ್ರೆ ಅವೆಲ್ಲ ಕೇಳಿಸಿದೆ. ಅಪ್ಪಾಜಿ ದುಡ್ಡು ಕೊಡ್ತಾರೆ ಅಂತ ಅದು ಹೇಳಿದ ಕಿವಿ ಕೇಳಲ್ಲ ಇವನಿಗೆ. ಏನಂತ ಹುಟ್ಟುಬಿಟ್ನೆ ಏನೋ. ಆಗಲಿ ಮಾರ,
ನೀವು ಹೇಳ್ದಂಗೆ ಆಗಲಿ. ಎಂಥ ಬಿಸ್ನೆಸ್ ಅಂತ ಅದರದ್ದ. ಅವು ಎಂಥವೋ ಬಾಲೆ ಸಣ್ಣ ಮಕ್ಕಳು ಅದೇ ಅಂತ ಎಲ್ಲ ಹೇಳ್ತೆ. ನಂಗೆ ಒಂದು ತಲೆ ಬುಡ ಗೊತ್ತಾಗಲಿಲ್ಲ. ಹಿಂಗೆ ಟಿ ವಿಲಿ ಅದು ಅಡ್ವರ್ಟೈಸ್ ಗೊತ್ತಾಯಿತು, ಅದನ್ನು ನೋಡ್ಕೊಂಡು ತೋರಿಸ್ಕೊಂಡು ಹೇಳಿದ್ದದು ಮಾಡ್ಬೋದು ಬೇಕಾದ್ರೆ ನಾವು ಇದನ್ನು ಸೇಲ್ ಆಗ್ಬೇಕು ಮಾತ್ರ ಅಂತ. ನನಗೂ ಸುಸೂತ್ರ ಗೊತ್ತಿಲ್ಲ. ಹಾಂ ನೋಡಮ್ಮ, ನೋಡು, ಅದು ಬಿಸ್ನೆಸ್ ಮಾಡೋದಾದರೆ ಇವ್ರಿಗೇನು ಗೊತ್ತಿಲ್ಲದೆ ಇದ್ದರೂ ಏನು ತೊಂದರೆ ಇಲ್ಲ, ಕೇಳಕ್ಕೆ ಹೋಗಲ್ಲ ಅದ್ರ ಹತ್ರ. ನಾನೇನಾರು ಮಾಡ್ತೀನಿ ಅಂದರೂ ನಾ ಏನು ಮಾಡ್ತೀನಿ ಅಂತ ಫಸ್ಟೇ ಹೇಳಿಬಿಡ್ಬೇಕು. ಏಯ್ ನಡಿ ಆಚೆಗೆ. ಇಷ್ಟೊತ್ತು ನಾ ಹೇಳಿದ ಒಂದು ನಿನ್ನ ತಲೆ ಒಳಗೆ ಹೋಗ್ಲಾ? ಹೌದು, ನೀನಾದರೂ ಎಲ್ಲದನ್ನೂ ಹೇಳಬೇಕು. ಅದು ಏನು ಹೇಳೋದು ಬೇಡ. ಕಣ್ಣು ಮುಚ್ಕೊಂಡು ಅದಕ್ಕೆ ದುಡ್ಡು ಕೊಡ್ಬೋದು, ನಿಂಗೆ ಕೊಡೋಕ್ಕಾಗಲ್ಲ. ಇದಕ್ಕಿಂತ ಹತ್ತ ಮರ್ಯಾದೆ ತೆಗಿಬೇಕಾ ಹೋತೀಯ? ನಾಚಿಕೆನಾಗಿ ಇಲ್ಲ ನನಗೆ. ಅಯ್ಯೋ ಅದಕ್ಕೆ ಹಂಗೆ ಕೊಡ್ತಾರೆ, ನಂಗೆ ಕೊಡಲ್ಲ ಅಂತ ಗೊತ್ತಾಗ್ತದೆ. ಯಾಕೆ ಕೊಡಲ್ಲ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ನೀನು ಅಪ್ಪಂತವಾಗಿದ್ದರೆ ಯಾಕೆ ಇಷ್ಟೆಲ್ಲ ಇದು ಮಾಡಬೇಕಿತ್ತ? ಅದಕ್ಕೆ ನಂಗೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸಾಗಲ್ಲ. ಮನೆ ಅಂದಮೇಲೆ ಸ್ವಲ್ಪ ಎಂಕರೇಜ್ ಮಾಡೋಂಗಿರ್ಬೇಕು, ಈ ಥರ ಮಾಡೋದಲ್ಲ. ಅದಕ್ಕೆ ನನಗೆ ಮನೇಲಿ ಇರೋಕ್ಕೆ ಮನಸ್ಸಾಗಲ್ಲ. ಫ್ರೆಂಡ್ಸ್ ಹತ್ರ ಹೋಗೋದು ಮತ್ತೆಂತಕ್ಕೆ ನಾನು ಇದಕ್ಕೆ. ಅವರಾದರೂ ಎಷ್ಟು ಚೆನ್ನಾಗಿ ಸಜೆಷನ್ನು ಕೊಡ್ತಾರೆ, ಸ್ವಲ್ಪ ಎಂಕರೇಜು ಮಾಡ್ತಾರೆ. ಯಾವ ಕೆಲಸ ಮಾಡ್ತೀನಿ ಅಂದರೂ ಹ್ಞೂ ಮಾಡು, ನಿನ್ನ ಕೈಲಿ ಆಗ್ತದೆ ಅಂತಾರೆ. ಈ ಥರ ಮಾಡಲ್ಲ ಯಾರು. ನಿಂತ್ಕೊಳ್ಳಲ್ಲೇ ಮಾತಾಡ್ತಾ ನೀವು ಹೋಗಿ ಹೊರಟಿದ್ದೆ ಎತ್ಲಾಗೀಗ. ಎತ್ಲಾಗ ಹೊರಟಾ? ಹೋತೀನಿ ಎತ್ಲಗಾರ. ಎಂತಕ್ಕಿರ್ಬೇಕು ಈ ಮನೇಲಿ. ನಾ ಯಾವೊಂದು ಕೆಲಸ ಮಾಡ್ತೀನಿ ಅಂದ್ರೂ ಹಿಂಗೆ ಹೇಳೋದು. ಎಷ್ಟಾಗ್ತದೋ ಅಷ್ಟು ನಾನು ತುಳಿಯೋಕ್ಕೆ ನೋಡೋದು. ಎಂತ ಹೇಳೋದು ಇಲ್ಲ, ಎಂತ ಕೇಳೋದು ಇಲ್ಲ. ಯಾವಳ ಹತ್ರ ಎಲ್ಲ ಲೆಕ್ಕಾಚಾರ ಕೊಟ್ಕೊಂಡು ನಾನು ಬಿಸ್ನೆಸ್ ಮಾಡೋದಾರೆ ಎಂತಕ್ಕೆ ಮಾಡಬೇಕು? ಬೇಡ. ಇನ್ನು ಇದೇ ಥರ ಮಾತಾಡ್ತಿದ್ರೆ ನನ್ನ ಪಾಲು ನಾನು ತಗೋತೀನಿ. ನನ್ನ ಪಾಲಿನ ನಾನು ಮಾಡ್ಕೊಂಡು ಅದರಲ್ಲೇ ಏನಾರು ಇದು ಮಾಡ್ತೀನಿ. ನಂಗೆ ಮೂರು ದಿವಸಕ್ಕೂ ಹಿಂಗೆ ಎಲ್ಲರ ಹತ್ರ ಕೈ ಹೊಡ್ತಾ ಕೂರೋಕ್ಕಾಗಲ್ಲ. ನಿಲ್ಲ ಎತ್ಲಾಗ ಹೊರಟಾ? ನೋಡಲೆ ಮಾತಾಡ್ತಾ ಹೋಗೇ ಬಿಟ್ನಲ್ಲ. ಏನು ಬಂದದ ಈ ಮನೆಗೆ ಅಂತಲೇ ಗೊತ್ತಾಗಲ್ಲ. ಯಾರ್ಯಾರು ಎಂತಾರು ಮಾಡಿಸಿಟ್ಟಾರ ಅನ್ನೋ ಕಡಿಕೆ ಅಂತ. ಇಲ್ಲಿ ಸುಖ ಸುಮ್ಮನೆ ಎಂತಕ್ಕೆ ಈ ಮನೇಲಿ ಹಿಂಗಾಗ್ತದೆ? ತಿಂದಿದ್ದು ಕಣ್ಣಿಗೆ ಬಂದರೆ ಎಲ್ಲ ಹಿಂಗೂ ಮಾಡ್ತಾರೆ, ಇನ್ನೊಂದು ಥರನೂ ಮಾಡ್ತಾರೆ. ನೀನು ಹಂಗಿದ್ದಳು ಕೇಳ್ಕೊಂಡು ಸುಮ್ಮನೆ ಇರೋಕ್ಕೆ ಯಾರು ಇದ್ದರೆ ಹಂಗೂ ಹಿಂಗೂ ಮಾಡಿ ಹೆದರ್ಸು, ಸ್ವಲ್ಪ ದುಡ್ಡು ಎತ್ತಾನ ಅಂತ. ಅವ ಅದು ಏನು ಮಾಡ್ತಾನೆ ನಾನು ನೋಡೇ ಬಿಡ್ತೀನಿ. ಪಾಲು ಕೈಕಾಲು ತಿರ್ಪದಿ ಕೂರಿಸ್ತೀನಿ ಪಾಲು ಗೀಲು ಅಂತ ಬಂದರೆ. ಸ್ವಲ್ಪ ಸುಮ್ಮನಿರಿ ಮಾರ. ಒಂದ್ಸತಿ ಎಲ್ಲ ಆದ ಅವಾಂತರನೇ ಸಾಕು. ಈಗ ಮತ್ತೆ ಏನಾರು ಹಂಗೆ ಹಿಂಗೆ ಮಾಡಿದ್ರೆ ಜೀವಕ್ಕೆ ಏನಾರು ಹೆಚ್ಚು ಕಮ್ಮಿ ಆದರೆ ಎಂತ ಮಾಡೋದ? ದುಡ್ಡು ಕೊಟ್ಟರೆ ಬರ್ತದ ಕಡಿಕೆ? ಸಮಾಧಾನದಲ್ಲಿ ಹೇಳಬೇಕು. ಸಮಾಧಾನದಲ್ಲಿ ಹೇಳೋಣ. ನೀವು ಈ ಥರ ಒಂದು ಮಾಡಬೇಡಿ. ನಾ ಹೇಳಿದ್ರೆ ಇನ್ಮೇಲೆ ಅವನ ಹತ್ರ ಮಾತಾಡೋಕ್ಕೆ ಹೋಗಬೇಡಿ. ನೀವು ಏನೇ ಹೇಳೋದಿತ್ತಾದ್ರೆ ನಾನೇ ಹೇಳ್ತೀನಿ. ನೀನು ಸುಮ್ಮನಿದ್ದು ಬಿಡು. ಇನ್ನೊಂದು ಸತಿ ಏನಾರು ಹಾಗೆ ಮಾಡ್ಕೊಂಡ ಜೀವಕ್ಕೆ ಏನಾರಪ್ಪ ಅಂದ್ರೆ ಹೋದ್ರೂ ಹೋಗಲಿ. ನಾನಂತೂ ನಿಶ್ಚಯಿಸ್ಬಿಟ್ಟೀನಿ. ಹಿಂಗಿದ್ದವು ಇದ್ರೆಷ್ಟು ಬಿಟ್ಟರೆಷ್ಟು. ಮೂರು ದಿನಕ್ಕೂ ಈ ಥರ ಮಾಡ್ತಿರವು. ಈ ಸತಿ ಮಾತ್ರ ಹೇಳಿನ ನೋಡು, ಅವು ಏನಾರು ಹಂಗೆ ಇದು ಮಾಡ್ಕೊಂಡು ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ. ಹಣ್ಣಲ್ಲಿ ಬರ್ದಿದ್ದು ಗಟ್ಟಿ ಇದ್ರೆ ಬದುಕುಳಿಬೇಕವ ಇದ್ದಿದ್ರಲ್ಲಿ. ನಾನು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ. ಹೋದ್ರೂ ಹೋಗು ಅಂತ ಬಿಡ್ತೀನಿ. ಹೊಡ್ತಾನ್ರಿ ಎಂತ ಮಾತಂತ ಆಡ್ತೀರಿ? ಹಟ್ಟದ ಮಗ ಆಡ ಮಾತಾ ಇದ್ದ. ಈಗ ಒಂದೊಂದು ಸತಿ ಅಂದು ಏನಾದ್ರು ತಪ್ಪಾತದ ನಾನು ಅಲ್ಲ ಅನ್ನಲ್ಲ. ಅವ ಹಂಗಿದ್ದ ಅಂತ ಗೊತ್ತಿದ್ಮೇಲೆ ಅವನಿದ್ರೆ ಎಂತಕ್ಕೆ ನಿಮ್ಮ ಮಾವ ಸೊಸೆ ಬಿಸ್ನೆಸ್ಸು ಅದು ಇದು ಎಂತಕ್ಕೆ ಮಾತುಕತೆ ಬೇಕಿತ್ತ? ಈಗ ಹಂಗೆ ಅವರಲ್ಲೇ ಕೊಡೋದಾಗಿದ್ರೆ ಬಾಕಿದ್ದೆ ಅಂತ ಕೊಡ್ತಿದ್ರು. ಮೊದಲು ಕೊಡ್ತಿದ್ರು, ಈಗ ಕೊಡಲ್ಲ. ಈಗ ಇಷ್ಟು ದಿವಸ ಬೇಕಾ ಕೊಡೋದಾರೆ? ಈಗ ಅಡಿಕೆ ವ್ಯಾಪಾರಕ್ಕೆ ಹಾಕೋಷ್ಟೊತ್ತಿಗೆ ಯಾಕೆ ಬಂತು ಮಾತದ? ನನ್ನ ಹತ್ರ ಅಷ್ಟು ಬಾಯಿ ಬಿಡಲ್ಲ ನೀವು, ನಂಗೆ ಗೊತ್ತು. ನೋಡಲಿ, ಹಿಂಗಿದ್ದು ಮಾತಾಡೇ ಅಲ್ಲ ಅವನು. ಹುಚ್ಚು ಕೇಳ್ಕೋದು ಮತ್ತೊಂದು ಸ್ವಲ್ಪ ಹಿಂಗಿದ್ದು ಮಾತಾಡೇ ಅಲ್ಲನೇ. ಎಂತ ಈಗ ಇಷ್ಟು ದಿವಸ ಇಲ್ದಿದ್ದು ಈಗ ಯಾಕೆ ಇದು ಮಾಡಿದ್ರೆ? ನಾವು ಅಡಿಕೆ ವ್ಯಾಪಾರ ಮಾಡೋದು ದುಡ್ಡು ಕೊಡಲಿ ಅಂತ ಅದು ಕಾಯ್ತಾ ಇದೆಯೇನ? ಅಡಿಕೆ ನಮ್ಮನೇಲಿ ಮಾತ್ರ ವ್ಯಾಪಾರ ಮಾಡೋದು, ಅವ್ರ ಮನೇಲಿ ಮಾಡಲ್ಲ. ಅದು ಯಾಕೆ ಬರಲ್ಲ ನಿನ್ನ ತಲೆಯಲ್ಲಿ?
ಅಲ್ಲಿ ಹೇಳ್ತಿದ್ದೀನಿ ಟಿ ವಿಲಿ ಅಂಥದ್ದು ನೋಡೋಷ್ಟೊತ್ತಿಗೆ ಹಿಂಗೆ ಹೇಳ್ತು ಅದು ಅಂಥೇಳಿ ಮತ್ತೆ ಅದನ್ನೇ ಮಾತಾಡ್ತೀಯಲ್ಲ. ಬೇರೆ ಎಂಥ ಮಾತಾಡಲೂ ಇಲ್ಲ. ಆಡಿದ್ರು ನಮ್ಗೆ ಎಲ್ಲದೆ ದುಡ್ಡು ಕೊಡೋಕ್ಕೆ? ಇನ್ನು ಮಳೆಗಾಲದ ಕೆಲಸ ಆಗೋದು ಬೇಡ, ಅದಕ್ಕೆ ದುಡ್ಡು ಬೇಡ. ಮತ್ತೆ ಯಾರ ಹತ್ರ ಹಿಂಗೆ ಕೈ ಹೊಡ್ತಾ ಹೋಗ್ಕತ್ತದ. ದೇವ್ರು ನಡ್ಸ್ಕೊಂಡು ಅವ್ರ ಹತ್ರ ದುಡ್ಡು ಅದೇ ಚೆನ್ನಾಗಿ ಕೊಡ್ತಾರೆ ಅಂತ ಮಾಡೋದಾರು ಮಾಡಲಿ ಅಂತ ನಾನು ಸುಮ್ಮನಿದ್ದೀನಿ. ಅದ್ರ ಮಧ್ಯಕ್ಕೆ ಎದುರುತ್ತೊಂದು